ವಿದೇಶಗಳಿಂದ ಅನಧಿಕೃತವಾಗಿ ಅಡಿಕೆ ಆಮದಿನಿಂದ ದೇಶೀಯ ಅಡಿಕೆ ಬೆಳೆಗಾರರ ಬದುಕು ತೀವ್ರ ಸಂಕಷ್ಟಕ್ಕೆ ದೂಡಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನೇರ ಹೊಣೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ವಾಗ್ದಾಳಿ ನಡೆಸಿದರು. ಅಡಿಕೆ ಬೆಲೆ 10,000ದಿಂದ 79,90,000ವರೆಗೂ ನಾನೆಲ್ಲ ಹೆಚ್ಚಿನ ಕೊಟ್ಟೆ. ನೀವೆಲ್ಲ ಮಾಡಿದ್ದು ನಾವು ಭಾರತೀಯ ಜನತಾ ಪಕ್ಷದವರು ಅಂತ ಹಾಕಿದೆ. ಅದಕ್ಕೆ ಯಾರೊಬ್ಬರನ್ನ ಸೀಲ್ ಹೊಡೆದಿದ್ರು ದೇಶ ಅಂತ ಹೇಳಿ. ಈಗ ಸುಳ್ಳು ಸುದ್ದಿಯನ್ನು ಹಬ್ಬಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸುದ್ದಿಯನ್ನು ಮಾಡಿದ್ರು, ಅದಕ್ಕೆ ಒಂದು ಕೇಸ್ ಆಗಿದೆ. ಅಂದ್ರೆ ನಮಗೆ ಸ್ವಂತ ಏನು ಮಾಡಿದೆ ಅಂತ ಹೇಳ್ಕೊಳ್ಳಿ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಎಷ್ಟೊಂದು ಅಪಾದನೆ ಮಾಡ್ಕೊಂಡು ಹೋಗ್ತಾರೆ. ಜನರ ಭಾವನೆಯನ್ನು ಕೇಳಿಸೋದೊಂದೇ. ನನ್ಗೆ ಇನ್ನೂ ನೆನಪಿದೆ, ಅಡಿಕೆ ಬೆಳೆಗಾರ ಸಮಸ್ಯೆ ಇಟ್ಕೊಂಡು ಗೋರಕ್ಷಿಂಗ್ ವರದಿಯನ್ನು ತಂದಿತ್ತು. ಗೋರಕ್ಷಿಂಗ್ ವರದಿ ಬಂದಾಗ ಅದ್ರಲ್ಲಿ ಒಂದು ಅಂಕೆಯನ್ನು ತಂದು ಪುನಶ್ಚೇತನಕ್ಕೆ 1 ಹೆಕ್ಟೇರಿಗೆ 15,000, 2 ಹೆಕ್ಟೇರಿಗೆ 30,000 ಕೊಟ್ಟಂಥದ್ದು. ಅದಾದ್ಮೇಲೆ ಹೋರಾಟವನ್ನು ಪ್ರಾರಂಭ ಮಾಡಿ ಗೋರಕ್ಷಿಂಗ್ ವರದಿ ಜಾರಿ ತಂದಿ ಅಂತ. ಈಗ 10 ವರ್ಷ ಸರ್ಕಾರ ಇತ್ತಲ್ಲ, ಜಾರಿ ತರಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಅಡಿಕೆ ಬೆಲೆ 35ರಿಂದ 70 ಮಾಡಿಸಿ 78 ಮಾಡಿ ವಿದೇಶದಿಂದ ಬರುವಂತ ಅಡಿಕೆ ಇದೆ. ಅದನ್ನ ಯಾರು ಕಳ್ಳ ಸಾಗಣೆ ಮಾಡೋದನ್ನ ನಿಲ್ಸಿದ್ರಿಂದ ಈಗ ಬೆಲೆ ಜಾಸ್ತಿ ಆಗ್ತಾ ಹೋಗಿದ್ದು. ಈಗ ಬೆಲೆ ಜಾಸ್ತಿ ಮಾಡಿದ್ದಾರೆ. 5 ಲಕ್ಷ ಜನ ಶ್ರೀಲಂಕಾದಿಂದ ತರಲಿಕ್ಕೆ ಬಿಟ್ಟಿದ್ದಾರೆ, 15 ಲಕ್ಷ ಜನ ಬರ್ಮಾದಿಂದ ತರಲಿಕ್ಕೆ ಬಿಟ್ಟಿದ್ದಾರೆ. ಕೇವಲ 15 ಲಕ್ಷ ಜನ 5 ಲಕ್ಷ ಜನ ಬರ್ತಾ ಇಲ್ಲ. ಕಳ್ಳ ಸಾಗಣೆ ಇನ್ನೂ ಹೆಚ್ಚು ಬರ್ತಾ ಇದೆ. ಅದರಿಂದ ದರ ಕಮ್ಮಿ ಆಗಿದೆ. ಇಲ್ಲಿ ಅದನ್ನು ಯಾರು ಚರ್ಚೆಯನ್ನು ಕೇಳಲೂ ಇಲ್ಲ. ನೀವು ರೈತರು ಕೇಳಲಿಕ್ಕೆ ಶುರು ಮಾಡಿದಾಗ ಸ್ವಲ್ಪ ಪ್ರತಿನಿಧಿಗಳಿಗೆ ಗಡಿಬಿಡಿ ಆಗ್ತದೆ. ಹಾಗಾದ್ರೆ ಈ ಒಂದು ಪರಿಸ್ಥಿತಿಯ ಸುಧಾರಣೆಗೆ, ಯಾಕಂದ್ರೆ ಉತ್ಪಾದನೆಲ್ಲ ಏನಿರ್ತದೆ ರಾಜ್ಯಗಳೆಲ್ಲ ಅಲ್ಲೇ ಇದೆ, ಇಲ್ಲಿ ಇಲ್ಲ. ಯಾವುದು ಕನ್ನಡ ಯೋಜನೆಗೆ ಗಾಯತ್ರಿ ಶಾಂತರು ಹೇಳಿದ್ರು 10 ಕೋಟಿ ರೂಪಾಯಿ ನಾವು ತಂದಿದ್ದು. ಇನ್ನು ಒಂದು ರಾಣಿಗಟ್ಟದ್ದು ಅದು ಆಗ್ಬೇಕಾಗಿದೆ ಅಲ್ವಾ? ನೀವು ಜನಪ್ರತಿನಿಧಿಗಳ ಆಯ್ಕೆಯನ್ನು ಮಾಡುವಂಥದ್ದು ನಿಮ್ಮ ಭಾಗದ ಅಭಿವೃದ್ಧಿ ಜೊತೆಗೆ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬಿಟ್ಟರೆ ಕೇವಲ ಇಲ್ಲಿಂದ ಗೆದ್ದು ದೆಹಲಿಯಲ್ಲಿ ಕೂತ್ಕೊಳ್ಳೋದಕ್ಕಲ್ಲ. ಮತ್ತೆ ಹಾಕಿದ ಮೇಲೆ ಕೆಲಸ ಮಾಡಿಸೋದು ನಿಮ್ಮ ಹಕ್ಕ ಆಗ್ತದೆ. ಮಾಡುವಂಥದ್ದು ಜನಪ್ರತಿನಿಧಿ ಕರ್ತವ್ಯ ಆಗ್ತದೆ ಅನ್ನುವಂಥದ್ದು ಕೇಳಿ ಎಲ್ಲದು ಕರ್ತವ್ಯ ಆಗ್ತದೆ ಅಂತ ನೆನೆಸಬೇಕು. ಈ ರಸ್ತೆಗಳ ಅಭಿವೃದ್ಧಿ, ಕೆರೆಗಳ ಈಗ ಭದ್ರಾಮೇಂದ್ರ ಯೋಜನೆ ಎಲ್ಲಿ ಪಾಟೀಲನ್ನು ಕರ್ಕೊಂಡ್ಬಂದು ಅಲ್ಲಿ ಕನ್ನಡದಲ್ಲಿ ಹೋಗ್ಬಾರ್ದು ಅಂತ ಬೈಕ್ ನಡೀತಾ ಇತ್ತು. ಅವ್ರು ಒಂದೇ ಮಾತನ್ನ ಕೇಳಿ ಏನಾಗ್ಬೇಕು ಅಂತ, ನಮ್ಮ ಕೆರೆಗಳಿಗೆ ನೀರನ್ನು ಕೊಡ್ಬೇಕಂದ್ರು. ಎಲ್ಲಿ ಪಾಟೀಲ್ ಅವರು ನೇರವಾಗಿ 10 ಕೆರೆಗಳಿಗೆ ನೀರನ್ನು ಕೊಟ್ಟು ಹೋಗ್ತೀನಿ ಅಂತ ಕೊಡಿ. ಅದರಿಗೆ ಮಳೆ ಕಮ್ಮಿ ಆಗಿದ್ದರಿಂದ ನೀರಿಲ್ಲ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಬಡವರು, ದೀನದಲಿತರು ಹಾಗೂ ಅಲ್ಪಸಂಖ್ಯಾತರ ಭಾವನೆಗಳು ಮನಸ್ಸನ್ನು ಕೆರಳಿಸಿ ಮತ ಕೇಳುವ ಸಂಸ್ಕೃತಿ ಬಿಜೆಪಿಯದು. ಬಡವರ ಜೀವನಾಭಿವೃದ್ಧಿಯನ್ನು ಯೋಚಿಸಿ ಆರ್ಥಿಕವಾಗಿ ಮೇಲೆತ್ತುವ ವಿಚಾರವನ್ನಿಟ್ಟುಕೊಂಡು ಮತ ಕೇಳುವ ಪಕ್ಷ ಕಾಂಗ್ರೆಸ್ದು ಎಂದು ಹೇಳಿದ್ದಾರೆ. ಎಲ್ಲರೂ ಕೇಳಿಸ್ಕೊಂಡಿದ್ರಲ್ವಾ? ಅದರಲ್ಲಿ 15 ವರ್ಷ ಅವಕಾಶ ಕೊಟ್ಟಾಗ ಅವ್ರ ಕೇಳಿ ಮಾಡಕ್ ಆಗ್ಲಿಲ್ಲ. 15 ವರ್ಷ 4ನೇ ಬಾರಿ ಗೆದ್ದಾಗ ಅವ್ರು ಮಾಡಿದೀವಿ ಅಂತ ಹೇಳಿದ್ದಾರೆ. ಈಗಿನ ಶಾಸಕರು ನಾವು ಮಾಡಿರೋ ರಸ್ತೆನ ಬರೀ ಪ್ಯಾಚ್ ಹಾಕ್ಲಿ ಅಂತ ಹೇಳಿದ್ದಾರೆ. ಪ್ಯಾಚ್ ಹಾಕಿ ಹಾಕಲ್ಲ ಸ್ವಾಮಿ, ಕಣ್ಮುಂದೆ ಒಳ್ಳೆ ಹೊಸ ರೋಡ್ ಮಾಡ್ತಾ ಇದೀವಲ್ಲ, ಪ್ಯಾಚ್ ಹಾಕಿ ಕಣ್ಮುಂದೆ ಹೊಸ ರೋಡ್ ಮಾಡ್ತಾ ಇದ್ದಾವೆ. ಆಯ್ತಾ? ಅವ್ರು ಹೇಳಿದ್ರಲ್ವಾ ಒಂದು ಮಾತು ಹೇಳಿದ್ದಾರೆ. ಇನ್ನೊಂದು, ಈ ಜಲ್ಲಿ ರಸ್ತೆ ಕೇಳಿದ್ರಿ, ನಾವು ಅಲ್ಲಿ ಕಾಂಕ್ರೀಟ್ ರಸ್ತೆ, ಡಾಂಬರ್ ರಸ್ತೆ ಮಾಡಿದೀವಿ ಅಂತ ಹೇಳಿದ್ದಾರೆ. ನಮ್ ಜನ ಜಲ್ಲಿ ರಸ್ತೆ, ಕಾಂಕ್ರೀಟ್ ರಸ್ತೆ ಕೇಳಲಿಲ್ಲ. 15 ವರ್ಷದ ಒಳಗಡೆ ನೀವು ಆಗಿದ್ರಲ್ಲ, ನನಗ್ ಶಾಶ್ವತವಾಗಿ ಕುಡಿಯೋ ನೀರು, ಕೆರೆ ನೀರು ತುಂಬಿಸಿ ಅಂತ ಕೇಳಿದ್ರು. ಹೌದಲ್ವಾ? ಅವ್ರು ಮೊದಲನೇ ಆದ್ಯತೆ ಕೊಟ್ಟಿದ್ದು ಯಾವ್ದು ಕೇಳಿ? ಅವ್ರು ಮೊದಲನೇ ಆದ್ಯತೆ ಕೊಟ್ಟಿದ್ದು ಜಲ್ಲಿ ರಸ್ತೆ ತೆಗೆದು ಕಾಂಕ್ರೀಟ್ ರಸ್ತೆ, ಡಾಂಬರ್ ರಸ್ತೆ ಮಾಡಿದ್ದು ನೀವೆಲ್ಲ ಚೆನ್ನಾಗಿ ಓಡಾಡ್ಲಿ ಅಂತಲ್ಲ.
ಅವರೊಬ್ಬ ಸಂಬಂಧಿಕ ಗುತ್ತಿಗೆದಾರ ಇತ್ತಲ್ಲ, ಅವನು ಸಂಪತ್ಭರಿತವಾಗಲಿ ಅಂತ ಮಾಡಿದ್ದು ಜನಕ್ಕಾಗಲ್ಲ. ಆದ್ರೆ ನಾವು ಜನರಿಗೆ ನೀರು ತುಂಬಿಸೋ ಕೆಲಸನ ನಮ್ಮ ಅವಧಿಲಿ ಅವ್ರು 20 ವರ್ಷ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿ ಇಟ್ಕೊಂಡು ನಾವು ನಮ್ಮ ಅವಧಿನೇ ಜನಕ್ಕೆ ನೀರು ತುಂಬಿಸೋ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಭರವಸೆನ ಈ ಸಂದರ್ಭದಲ್ಲಿ ಕೊಟ್ಟೆವು. ವಿಧಾನ ಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ, ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಆಡಳಿತ ನಡೆಸಿರುವ ಮಾಜಿ ಶಾಸಕರು ಸ್ವ ಅಭಿವೃದ್ಧಿ ಹೊಂದಿದ್ದಾರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಕಡೆಗಣಿಸಿದ್ದಾರೆ. ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸದೆ ಗುತ್ತಿಗೆದಾರರಾಗಿ ಮಾಜಿ ಶಾಸಕರು ಕಾರ್ಯನಿರ್ವಹಿಸಿದ್ದಾರೆ ಎಂದು ದೂರಿದರು. ಇವತ್ತು ಕಳಸಾಪುರದಲ್ಲಿ ಒಂದು ಬಹಿರಂಗ ಸಭೆಯನ್ನ ನಾವು ಇಲ್ಲಿ ಆಯೋಜನೆಯನ್ನ ಮಾಡಿದ್ದೀವಿ. ತಾವೆಲ್ಲರೂ ಸಹ ಈ ಪಂಚಾಯತಿನಲ್ಲಿ ಸೇರಿ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಿಂತಿದ್ದೀರ. ಇವತ್ತು ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾಗಿರುವಂತ ಜಯಪ್ರಕಾಶ್ ಹೆಗ್ಡೆ ಅವರು ನಂತರ ಇಲ್ಲಿ MLA ಅವ್ರನ್ನ ಗೆಲ್ಲಿಸಿರೋಂಥವ್ರು ನೀವೆಲ್ಲರೂ ಸಹ ಇಲ್ಲಿದ್ದೀರಾ ತಮ್ಮಯ್ಯನವ್ರನ್ನ. ಹಾಗೆ ಇಲ್ಲಿ ಗಾಡಿ ಮೇಲೆ ನಿಂತಿರುವಂತ ಎಲ್ಲ ನಾಯಕರುಗಳು, ನಾನು ಹೆಸರು ಹೇಳಕ್ ಹೋಗಲ್ಲ, ಎಲ್ಲ ನಾಯಕರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನನ್ನ ನೆಚ್ಚಿನ ಎಲ್ಲ ಕಾರ್ಯಕರ್ತ ಬಂಧುಗಳು. ಇವತ್ತು ಬಿಜೆಪಿಯವರು ಏನೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸುಳ್ಳು ಅವರ ಮನೆ ದೇವರಾಗೋಗ್ಬಿಟ್ಟಿದೆ. ಏನ್ ಹೇಳಿ? ಸುಳ್ಳು ಅವ್ರ ಮನೆ ದೇವರು. ನಾವಿಲ್ಲಿ ಎದುರುಗಡೆ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ವಾ? ಆ ಬಸ್ ಸ್ಟ್ಯಾಂಡ್ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಅನುಮೋದನೆ ಆಗಿ ಟಿ ರವಿ ಅವರು MLA ಆಗಿದ್ರು ಅಷ್ಟೇನೆ. ಅವ್ರೇನ್ ತಂದಿದ್ದಲ್ಲ, ನಮ್ ಸರ್ಕಾರ ಕೊಟ್ಟಿರೋಂಥದ್ದು. ಸಾರಿಗೆ ಸಚಿವರಾದ ನಮ್ಮ ರೇವಣ್ಣ ಅವರು ಇದ್ರು, ಆಗ ಇಂಟರ್ಲಾಕ್ ಹಾಕಿ ಅಂತ ಕೇಳಿದ್ವಿ. ಆಗ ಸುಸಜ್ಜಿತವಾದ ಇಂಟರ್ಲಾಕ್ ಅನ್ನ ಹಾಕಿ ಕೆಲಸವನ್ನ ಮಾಡಿದ್ದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರೇಖಾ ಹುಲಿಯಪ್ಪ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HP ಮಂಜೇಗೌಡ, ರಾಜ್ಯ ಕೃಷಿ ಸಂಸ್ಕರಣಾ ಹಾಗೂ ರಫ್ತು ನಿಗಮದ ಅಧ್ಯಕ್ಷ BH ಹರೀಶ್, ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ, ಮುಖಂಡರುಗಳಾದ ಮಹಡಿಮನೆ ಸತೀಶ್, KV ಮಂಜುನಾಥ್, ಕೆಂಜೇಗೌಡ, ಶಂಕರ ನಾಯಕ್, ತಿಮ್ಮೇಗೌಡ, ಅಚ್ಯುತ್ರಾವ್, ಸಂತೋಷ್ ಲಕ್ಯ, ಹೊನ್ನಬೋವಿ ಮತ್ತಿತರರು ಹಾಜರಿದ್ದರು.